చిన్నగా పెట్టాను వేసజ్జి ಮೊದಲೆಲ್ಲ ನಾನು ಈ ಕಡೆ ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ನಡ್ಕೊಂಡು ಹೋಗ್ತಿದ್ದಿದ್ದಾರೆ, ಆದರೆ ಇವಾಗ ಸ್ವಲ್ಪ ಎಲ್ಲನೂ ಕಾಡು ಥರ ಆಗಿ ಗೊತ್ತಿಲ್ಲ. ಮೇ ಬಿ ಮುಂಚೆ ಜಾಸ್ತಿ ಜನ ಇದು ಎಂಚಿನ ಅನ್ಪುಣ್ಯ ಆಯ್ತು ತಪ್ಪು ಬತ್ತು ಅನ್ಕೊಂಡಿದ್ದೆ. ಸೊಪ್ಪು ಕಡಿಯೋಕೆ ಬರ್ತಿದ್ರು ಅನ್ಸುತ್ತೆ. ಸೀರಿಯಸ್ಲಿ ಈ ಜಾಗ ಎಲ್ಲ ಅಷ್ಟು ನೀಟಾಗಿರ್ತಿತ್ತು ಮುಂಚೆ, ಆದರೆ ಇವಾಗ ನನ್ನ ಜೊತೆ ಶಿವು ಇರೋದ್ರಿಂದ ನನಗೆ ಸ್ವಲ್ಪ ಧೈರ್ಯ. ಅಂದರೆ ಒಬ್ಬಳೇ ಬರೋಕ್ಕೆ ಕಷ್ಟ. ಇದು ಗುಳಿಗ ಸ್ಥಾನ, ಇದು ನಮ್ಮ ಮಾವಂದು ಜಾಗ. ಇಲ್ಲಿ ಬರೋ ದಾರಿ ಸ್ವಲ್ಪ ತುಂಬ ಡೌನ್ ಹಿಲ್ ಇದೆ, ಆದರೆ ಈ ಮರಗಳು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಈ ಮರಗಳನ್ನ ನೋಡಿನೇ ಅನಿಸ್ತಾ ಇದೆ. ಎಷ್ಟೋ ವರ್ಷ ಆಗಿರಬೇಕು ಆ ಮರಕ್ಕೆ, ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ಇದು ಊರು ನಮ್ಮ ತೋಟ ಎಲ್ಲ ಆಗಿದ್ರೂ ಕೂಡ ಯಾವುದೋ ಒಂದು ಕಾಡಿಗೆ ಬಂದಂಗೆ ಫೀಲ್ ಆಗ್ತಾ ಇದೆ. ಅಲ್ಲಿಂದ ಸನ್ಲೈಟ್ ಹಿಂಗೆ ಬರ್ತಾ ಇರೋದು, ಈ ಫ್ರೇಮೇ ತುಂಬ ಬ್ಯೂಟಿಫುಲ್. ಸೊ ಜಾಸ್ತಿ ಗಂಜಿ ಇದರಲ್ಲೇ ಗಂಜಿ ಮಾಡಿ ಬೇತ್ ಕೊಡ್ತು ಬೇಗಳು 2 ಗಂಟೆ 2 ಅವರು ಬೇಯಿಸೋದು ಅದಾದ ನಂತರ ಒಳ್ಳೆ ಗಂಜಿ ಊಟ. ಪಿರವಣ್ಣಗೆ ಬೇಯಿಪಾಗ ಸೊ ಈ ಬೇಸಿಗೆ ಕಾಲದಲ್ಲಿ ಈ ಗಿಡಗಳಿಗೆಲ್ಲ ನೀರು ಬೇಕಾದಷ್ಟು ಸಿಗಲಿ ಅಂತ ಈ ನೀರು ಹರಿಬಾರ್ದು ಅಂತ ಇದಕ್ಕೆ ಕಟ್ಟ ಕಟ್ಟುವುದು ಅಂತ ಹೇಳೋದು. ಕಟ್ಟ ಕಟ್ಟುವುದಂದರೆ ಒಂದು ಡ್ಯಾಮ್ ಥರ ಕಟ್ಟಿ ನೀರನ್ನ ಅಳಲೆ ನಿಲ್ಲಿಸಿ, ಸೊ ಹಾಗಾಗಿ ಮಣ್ಣೆಲ್ಲ ಸಾಕಷ್ಟು ಒದ್ದೆ ಆಗಿದ್ದು ಅದಕ್ಕೆ ಬೇಕಾದಷ್ಟು ಅದು ಬೇರಿಗೆ ನೀರು ಸಿಗ್ತದೆ ಅಂತ. ಸೊ ಬನ್ನಿ, ಅದಕ್ಕೆ ಪಾಪು ಅಂತ ಕರೆಯೋದು, ಬ್ರಿಡ್ಜ್. ಅದನ್ನು ದಾಟ್ಕೊಂಡು ಹೋಗ್ತೀನಿ ಈಗ ನಾನು ಅಲ್ಲಿ. ಪಾಪು ಅಂದರೆ ಅಡಿಕೆ ಮರದ್ದು ಅದಕ್ಕೆ ಕಟ್ ಮಾಡಿ ಅದರಲ್ಲಿ ಪಾಪು ಕಟ್ಟೋದು ದಾಟಕ್ಕೆ, ಒಂದು ಬ್ರಿಡ್ಜ್ ಥರ. ಅದಕ್ಕೆ ಸರಿಯಾಗಿ ಕನ್ನಡದಲ್ಲಿ ಏನು ಹೇಳೋದು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಈ ನೀರು ಕಟ್ಟಿರೋದ್ರಿಂದ ಎಲ್ಲ ಗಲೀಜೆಲ್ಲ ನಿಂತು ಪಾಮಜಿ ಕಟ್ಟಿ ಒಂಥರ ಇದರೊಳಗೆ ಬಿದ್ದರೆ ಅಷ್ಟೇ. ಮಳೆಗಾಲದಲ್ಲಿ ನೀರು ಚೆನ್ನಾಗಿ ಹರಿತಾ ಇರ್ತದೆ, ಆಗ ನೀರು ಕೂಡ ತುಂಬ ಕ್ಲೀನಾಗಿರ್ತದೆ. ಈಗ ಸ್ವಲ್ಪ ಅಲ್ಲ, ಸ್ವಲ್ಪ ಜಾಸ್ತಿನೇ ಗಲೀಜುಂಟು. ನಾನು ಮೊನ್ನೆ ಜಸ್ಟ್ ಮಿಸ್ ಆದೆ, ಮತ್ತು ಬೀಳದೇ ಇದ್ದರೆ ಸಾಕು.